ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯವರಿಗೆ ಸಾಂಸಾರಿಕವಾದಂತಹ ಜೀವನದ ಒತ್ತಡ ಕಡಿಮೆ ಆಗ್ತಕ್ಕಂತಹ ದಿವಸ. ಸಂಸಾರದಲ್ಲಿ ಇರತಕ್ಕಂತಹ ಕೆಲವು ಸಮಸ್ಯೆಗಳನ್ನು, ಕೆಲವು ಸವಾಲುಗಳನ್ನು ಮನೆಯ ಸದಸ್ಯರು ತಾವೇ ಬಗೆಹರಿಸ್ಕೊಳ್ತಕ್ಕಂತಹದ್ದು, ಒಂದಷ್ಟು ಅದಕ್ಕೆ ಪರಿಹಾರೋಪಾಯಗಳನ್ನು ಕಂಡುಹಿಡ್ಕೊಳ್ತಕ್ಕಂತಹದ್ದು ನಿಮ್ಮ ಒತ್ತಡವನ್ನು ಕಡಿಮೆ ಮಾಡ್ತಕ್ಕಂಥದ್ದಾಗುತ್ತೆ. ಹಾಗಂತ ಜವಾಬ್ದಾರಿ ಇಲ್ವಾ ಅಂತ ಕೇಳಿದ್ರೆ ಜವಾಬ್ದಾರಿ ಇರುತ್ತೆ, ಒತ್ತಡಗಳು ಕಡಿಮೆ ಆಗುತ್ತೆ. ಏನೋ ಸಮಸ್ಯೆ ಬಂತು, ಅದಕ್ಕೆ ಪರಿಹಾರ ಸಿಕ್ತು ಅನ್ನುವಷ್ಟು ಸಮಾಧಾನ. ಜವಾಬ್ದಾರಿಗಳು ಮಾತ್ರ ಹೆಚ್ಚಾಗ್ತಾ ಹೋಗುತ್ತೆ. ಇನ್ನಷ್ಟು ಮತ್ತಷ್ಟು ಕೆಲಸಗಳನ್ನು, ಕರ್ತವ್ಯಗಳನ್ನು ಮನೆಯಲ್ಲಿ ನಿಭಾಯಿಸಬೇಕಾದಂಥದ್ದು ಇರುತ್ತೆ. ಆರೋಗ್ಯ ಸಮಸ್ಯೆ ಸುಧಾರಣೆಯಾಗುತ್ತೆ. ಅದು ನಿಮ್ಮ ವೈಯಕ್ತಿಕ, ಕುಟುಂಬದಲ್ಲಿರ್ತಕ್ಕಂತಹದ್ದು, ಸ್ನೇಹಿತರ ಮಧ್ಯದಲ್ಲಿ ಇದ್ದಂತಹದ್ದು ಇವೆಲ್ಲ ದೂರವಾಗ್ತಕ್ಕಂಥದ್ದಾಗುತ್ತೆ. ನಿಮ್ಮ ಕೆಲಸಗಳೆಲ್ಲ ಧನಾತ್ಮಕವಾಗಿ ಬದಲಾವಣೆಯನ್ನು ಹೊಂದುತ್ತೆ. ಅಂದರೆ ನಿಮಗೆ ಅನುಕೂಲಕರವಾಗಿ ಆ ಬದಲಾವಣೆಗಳು ಆಗ್ತಾ ಹೋಗುತ್ತೆ ಅನ್ನುವಂಥದ್ದು. ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಪರವಾಗಿಲ್ಲಪ್ಪ, ನಾನು ಏನಾದರೂ ಸಾಧನೆ ಮಾಡ್ಬೋದು, ನಾನು ಅಂದ್ಕೊಂಡಿದ್ದಾಗತ್ತೆ, ನನ್ನ ಪ್ರಯತ್ನ ಸಫಲವಾಯಿತು ಅನ್ನುವ ಭಾವನೆ ನಿಮ್ಮ ಅನುಭವಕ್ಕೆ ಬರುತ್ತೆ. ಕುಲದೇವತಾ ಪ್ರಾರ್ಥನೆ, ಕುಲದೇವತಾ ಆರಾಧನೆಯನ್ನು ವಿಶೇಷವಾಗಿ ಮಾಡಿ ಶುಭವಾಗಿ. ವೃಷಭರಾಶಿ, ವೈಯಕ್ತಿಕವಾದಂತಹ ವಿಚಾರಗಳು ಬಹಳ ಗೌಪ್ಯವಾಗಿರಲಿ. ಯಾಕೆ ಅಂತಂದರೆ ಇಲ್ಲಿಯವರೆಗೆ ಏನೋ ನಿಮ್ಮ ಸ್ವಂತ ವಿಚಾರಗಳನ್ನು ಗುಪ್ತವಾಗಿ ಕಾಪಾಡಿಕೊಂಡು ಬಂದಿರ್ತೀರಿ. ಯಾವುದೋ ಒಂದು ಸಂತೋಷ, ಯಾವುದೋ ಒಂದು ಮಾತಿನ ಭರದಲ್ಲಿ ಗೌಪ್ಯವಾಗಿಯೇ ಉಳಿಬೇಕಾದಂತಹ ವಿಷಯವನ್ನು ನೀವು ಹೊರಗಿನ ಪ್ರಪಂಚಕ್ಕೆ ರಟ್ಟು ಮಾಡಿದರೆ, ಗುಟ್ಟನ್ನು ರಟ್ಟು ಮಾಡಿದರೆ ಅದು ನಿಮಗೆ ಅವಮಾನಕ್ಕೆ ದಾರಿಯಾಗುತ್ತೆ. ಸಾಲ ಕೊಡ್ತಕ್ಕಂಥದ್ದು, ಸಾಲ ಪಡೆಯುವಂಥದ್ದು ಎರಡೂ ಕೆಲಸಗಳು ಬೇಡ. ಇದರ ಜೊತೆಗೆ ಬೇರೆಯವರಿಗೆ ಸಾಲ ಕೊಡಿಸ್ತಕ್ಕಂಥದ್ದಕ್ಕೂ ಕೂಡ ಮುಂದಾಗಬೇಡಿ ಅನ್ನುವಂತಹ ಸೂಚನೆ. ಉನ್ನತ ಶಿಕ್ಷಣದ ಹಸಿವು ಇರತಕ್ಕಂಥವ್ರಿಗೆ, ಅದರ ಅಪೇಕ್ಷೆ ಇರತಕ್ಕಂಥವ್ರಿಗೆ ಖಂಡಿತ ಒಳ್ಳೆಯದಾಗುವಂತಹ ದಿವಸ. ನಿಮ್ಮ ಪ್ರಯತ್ನವನ್ನು ಮಾಡಿ ಅದರಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಗಟ್ಟಿಯಾದಂತಹ ಹೆಜ್ಜೆಯನ್ನು ಇಡ್ತಾ ಹೋಗಿ. ಮನೆಯ ಖರ್ಚು ಹೆಚ್ಚಾಗುವಂಥದ್ದು, ಮುಖ್ಯವಾದಂತಹ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಬೇಕು. ಮೊದಲು ನಿರ್ಧಾರ ಆಗಬೇಕು, ಆಮೇಲೆ ಕೆಲಸವನ್ನು ಪ್ರಾರಂಭ ಮಾಡ್ತಕ್ಕಂಥದ್ದಾಗತ್ತೆ. ಕಿರಿಯರಿಂದ ಏನೋ ಒಂದು ರೀತಿಯಲ್ಲಿ ನೋವಿಗೆ ಕಾರಣವಾಗ್ತಕ್ಕಂತಹ ಮಾತುಗಳನ್ನು ಕೇಳ್ತೀರಿ. ನಿಮಗಿಂತ ಜೂನಿಯರ್ಸ್ ಅವರು ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಿರ್ತಾರೆ. ಮನೆಯಲ್ಲೂ ಕೂಡ ವಯಸ್ಸಿನಲ್ಲಿ ಬಹಳ ಚಿಕ್ಕವರಾಗಿರ್ತಾರೆ. ಅವರು ಆಡ್ತಕ್ಕಂತಹ ಮಾತುಗಳು ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರುತ್ತೆ, ನೋವಿಗೆ ಕಾರಣವಾಗುತ್ತೆ. ಇದನ್ನು ಅನುಭವಿಸಿ ಆ ದುಃಖದ, ನೋವಿನ ಅನುಭವವನ್ನು ನೀವು ತಂದುಕೊಳ್ಬೇಕಾಗತ್ತೆ. ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡಿ ಆ ಆದಿದಂಪತಿಗಳು ನಿಮಗಿರತಕ್ಕಂತಹ ನೋವನ್ನು ದೂರ ಮಾಡಲಿ. ಶುಭವಾಗಿ. ಮಿಥುನ ರಾಶಿ, ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ, ಎಚ್ಚರಿಕೆ ಇರಲಿ. ಸಣ್ಣ ಪುಟ್ಟ ವ್ಯತ್ಯಯಗಳಾದರೂ ಕೂಡ ತಾತ್ಸಾರವನ್ನು ಮಾಡಬೇಡಿ. ಬೇರೆಯವರನ್ನು ಟೀಕೆ ಮಾಡುವಂಥದ್ದು, ಆ ದೊಡ್ಡ ತಪ್ಪಿಗೆ ಗುರಿಯಾಗಬೇಡಿ. ಬೇರೆಯವರನ್ನು ಟೀಕೆ ಮಾಡೋದಕ್ಕೆ ನಿಮಗೇನು ಅಧಿಕಾರ ಇದೆ, ಏನು ಯೋಗ್ಯತೆ ಇದೆ ಅನ್ನೋದನ್ನು ಮೊದಲು ನೀವೇ ಪ್ರಶ್ನೆ ಮಾಡಿಕೊಳ್ಳಿ. ಆಗ ಉತ್ತರ ಸಿಕ್ಕಿದರೆ ಮುಂದುವರಿತಕ್ಕಂಥದ್ದು. ಮನೆಯವರ ಸಹಾಯ, ಸಹಕಾರ ಇದೆರಡನ್ನ ಕೇಳಿ ಪಡ್ಕೊಳ್ಬೇಕು. ನಾವು ಕೇಳಲಿಲ್ಲ ಅಂತಂದರೆ ಅವರಾಗೆ ತಿಳ್ಕೊಂಡು ಮಾಡುವಂತಹ ಮನಸ್ಥಿತಿಯಲ್ಲಿ ಇರುವುದಿಲ್ಲ. ಹಾಸ್ಯಕ್ಕೊಂದು ಮಾತನ್ನು ಹೇಳ್ತಾರೆ ತೆಲುಗಿನಲ್ಲಿ, ಅಡಗಲೇದಂತೆ ಅಮ್ಮ ಕೂಡ ಪೆಟ್ಟದು ಅಂತ. ಅಂದರೆ ಕೇಳಲಿಲ್ಲ ಅಂತಂದರೆ ತಾಯಿಯೂ ಕೂಡ ಊಟಕ್ಕೆ ಹಾಕೋದಿಲ್ಲ ಅನ್ನುವಂತಹ ಒಂದು ಸ್ಥೂಲವಾದಂತಹ ಅರ್ಥದಲ್ಲಿ ಹೇಳ್ತಾರೆ. ಹಾಗಾಗಿ ನಾವು ಕೇಳಿ ಪಡ್ಕೊಳ್ಬೇಕು. ಕೇಳಿ ಪಡ್ಕೊಂಡಾಗ ಮಾತ್ರ ಆ ಸಹಾಯ, ಸಹಕಾರ ನಮಗೆ ಸಿಕ್ಕುವಂಥದ್ದಾಗ್ಬೋದು. ಮಕ್ಕಳ ಸಮಸ್ಯೆಯನ್ನು ಅರ್ಥ ಮಾಡ್ಕೊಳ್ಬೇಕು. ಮಕ್ಕಳು ಯಾವ ಸಮಸ್ಯೆಯಲ್ಲಿದ್ದಾರೆ, ಅವರಿಗೆ ಏನು ಆಗಬೇಕಾಗಿದೆ, ಅವರ ಆಗುಹೋಗುಗಳೇನು, ಅವರ ಬಯಕೆಗಳೇನು, ಅವರ ನಿರೀಕ್ಷೆಗಳೇನು, ಇವೆಲ್ಲವನ್ನು ನಾವು ಪರಿಪೂರ್ಣ ಮಾಡಬೇಕಾದಂತಹ ಕರ್ತವ್ಯ, ಜವಾಬ್ದಾರಿ ನಮ್ಮದಾಗಿರುತ್ತೆ. ಇಲ್ಲಿ ನಾವು ಎಡವಿದರೆ ಆ ಒಂದು ತಪ್ಪಿಗೆ ನಾವೇ ಕಾರಣವಾಗ್ತೀವಿ. ಹಣದ ವಿಚಾರದಲ್ಲಿ ಸ್ವಲ್ಪ ಗೊಂದಲವನ್ನು ಮಾಡ್ಕೊಳ್ತೀರಿ. ದಾಂಪತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಬಿರುಕು ಬಿಡುತ್ತೆ. ಹಣದ ವಿಷಯ ಬಂತು, ದಾಂಪತ್ಯದಲ್ಲಿ ಏರುಪೇರಾಯಿತು. ಸರಿಯಾದಂತಹ ಲೆಕ್ಕ ಪತ್ರಗಳು ಇರುವುದಿಲ್ಲ.
ಸರಿಯಾದಂತಹ ರೀತಿಯಲ್ಲಿ ಅದನ್ನು ವಿವರಿಸಿ ಹೇಳೋದಿಲ್ಲ. ಇದು ಬಿರುಕಿಗೆ ಕಾರಣವಾಗುತ್ತೆ. ವಿಷ್ಣು ಸಹಸ್ರನಾಮವನ್ನು ಶ್ರವಣ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ಕೈ ಹಿಡಿದಂತಹ ಕೆಲಸ ಸಾಧನೆಯಾಗುತ್ತೆ, ನೀವು ಅಂದುಕೊಂಡಂತಹ ಕೆಲಸವಾಗುತ್ತೆ, ಸ್ವಾಭಾವಿಕವಾಗಿ ಸಂತೋಷ ನಿಮ್ಮದಾಗುವಂಥದ್ದು, ಸಂತೋಷ ಪಡ್ತೀರಿ, ಇದರಿಂದ ಆನಂದ ಪಡಬೇಕಾದಂಥದ್ದೇ. ಹಣ ಹೂಡಿಕೆಯ ಲಾಭವನ್ನು ಪಡಿತೀರಿ. ಹಿಂದೆ ಯಾವತ್ತೋ ಮಾಡಿದಂತಹ ಹಣ ಹೂಡಿಕೆ ಇವತ್ತು ಲಾಭವಾಗಿ ನಿಮ್ಮ ಕೈ ಸೇರ್ತಾ ಇದೆ, ಅಥವಾ ಇವತ್ತು ಹೂಡಿಕೆ ಮಾಡ್ತಕ್ಕಂತಹ ಹಣದಿಂದ ಮುಂದೆ ಲಾಭ ಸಿಕ್ಕೇ ಸಿಕ್ಕತ್ತೆ ಅನ್ನುವಂತಹ ಭರವಸೆ ನಿಮ್ಮದಾಗುವಂಥದ್ದು. ಕುಟುಂಬದಲ್ಲಿ ಮಂಗಳ ಕಾರ್ಯದ ಚರ್ಚೆಯನ್ನು ಮಾಡ್ತೀರಿ. ಅದು ನಿಮಗೆ ಏನೋ ಒಂದು ರೀತಿಯಲ್ಲಿ ನಿಮ್ಮ ವೈಯಕ್ತಿಕವಾದಂತಹ ತೇಜಸ್ಸನ್ನು, ಹುಮ್ಮಸ್ಸನ್ನು, ವರ್ಚಸ್ಸನ್ನು ಬದಲಾಯಿಸ್ತಕ್ಕಂಥದ್ದಾಗತ್ತೆ. ಸಹೋದರರ ಜೊತೆಯಲ್ಲಿ ಉತ್ತಮವಾದಂತಹ ಬಾಂಧವ್ಯವನ್ನು ಇಟ್ಟುಕೊಳ್ಳಿ. ಆ ಬಂಧುತ್ವ ನಿಮಗೆ ಅನುಕೂಲಕರವಾಗಿರಲಿ. ಆದಾಯ ಹೆಚ್ಚಾಗುವಂತಹ ಸೂಚನೆ, ಹೊಸ ಆಲೋಚನೆಗಳಿಗೆ ಅವಕಾಶಗಳು ಹೆಚ್ಚಾಗತ್ತೆ. ಸದ್ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ. ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ.